ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಏನ್ ಮ್ಯಾಚ್ ಇವತ್ತು? ಎರಡು ಬಂಗಾರದಂತ ಮ್ಯಾಚ್ ಆಗಿದೆ. ಫಸ್ಟ್ ಮ್ಯಾಚು ಡಮಾಲ್ ಡಿಮಿಲ್ ಆಯ್ತು ಅಂತಂದ್ರೆ ತಾಂಡವ ಆಡ್ಬಿಟ್ರು. 34 4 12 6ಗಳನ್ನೆಲ್ಲ ಹೊಡೆದ್ಬಿಟ್ಟು ತಾಂಡವ ಆಡ್ಬಿಟ್ರು ಸನ್ರೈಸ್ ಹೈದರಾಬಾದ್ ಅವರು. ಈ ಕಡೆ ಇವರು 12 6 ಹೊಡೆದ್ರು, ಇವ್ರು ಅವ್ರಿಗಿನ್ನ ಜಾಸ್ತಿ 6 ಹೊಡೆದ್ರು. ಬಟ್ ಮ್ಯಾಚ್ನ ಗೆಲ್ಲಕ್ಕಾಗಿಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು. ಏನು ರೆಕಾರ್ಡ್ಗಳು ಮಾಡಿದ್ವಿ ಇವತ್ತು ಮೊದಲನೇ ಮ್ಯಾಚಲ್ಲಿ. ರೆಕಾರ್ಡ್ಗಳು ಧ್ವಂಸ ಆಯಿತು ಅಂದರೆ ಮೊದಲನೇ ಮ್ಯಾಚಲ್ಲಿ. ಎರಡನೇ ಮ್ಯಾಚು ಕ್ಲೋಸ್ ಆಗಿ ಬುಡಕ್ಕೆ ಬಂದ್ಬಿಟ್ಟು ನಿಂತ್ಕೊಂಡಿದ್ದು. ಲೋ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಕೂಡ. ಸೊ ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಸ್ವಲ್ಪ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಫಸ್ಟ್ ಮ್ಯಾಚ್ ಬಗ್ಗೆ ಸ್ವಲ್ಪನೇ ಮಾತಾಡೋಣ. ಯಾಕಂದರೆ ತೀರಾ ಒನ್ ಸೈಡ್ ಮ್ಯಾಚ್ ಆಗಿತ್ತು. ತೀರಾ ಒನ್ ಸೈಡ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಹೊಡೆದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು 242 ರನ್ ಹೊಡೆದಿದ್ದಾರಲ್ಲ, 44 ರನ್ನಿಂದ ಗೆದ್ದಿದ್ದಾರೆ ಸನ್ರೈಸ್ ಹೈದರಾಬಾದ್ ಅವರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನೂ ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಆಗುತ್ತೆ ಅಂತ. ಬಟ್ ಪರವಾಗಿಲ್ಲ, ಒಂದು ರೇಂಜಿಗೆ ಹತ್ರ ಬಂದಿದ್ದಾರೆ ಅಂತ ಹೇಳ್ಬೇಕು. 240+ ಹೊಡಿತಾರೆ ಅಂತಂದರೆ ಕೆಪಾಸಿಟಿ ಇವ್ರ ಹತ್ರನೂ ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಬಟ್ ಮುಖ ತತ್ಕೊಸ್ಕೊಂಡ್ಬಿಟ್ರು ಅವರು. ನಾಯಿ ಓಡಿಸ್ಕೊಂಡ್ಬಿಟ್ರು. ಜೋಫರ್ ಆರ್ಚರು ರೆಕಾರ್ಡು 76 ರನ್ನು ಹೊಡ್ಸ್ಕೊಂಡಿರೋದು. ಎಕ್ಸ್ಪೆನ್ಸಿವ್ ಸ್ಪೆಲ್ಲು ರೆಕಾರ್ಡ್ ಎಲ್ಲ ಧ್ವಂಸ. ಮೋಹಿತ್ ಶರ್ಮಂದು 83 ರನ್ನು 73 ರನ್ ಏನು ರೆಕಾರ್ಡ್ ಇತ್ತು, ಹೈಯೆಸ್ಟ್ ಸ್ಪೆಲ್ಲು IPL ಹಿಸ್ಟ್ರಿ. ಆ ರೆಕಾರ್ಡ್ ಧ್ವಂಸ ಮಾಡಿರೋದು ಜೋಫರ್ ಆರ್ಚರು. ನಮ್ಮ RCB ಎಗೇನ್ಸ್ಟ್ ಇರುವಂಥ ಒಂದು ರೆಕಾರ್ಡ್ 287 ರನ್ ರೆಕಾರ್ಡ್ ಇದೆ. ಸನ್ರೈಸರ್ಸ್ ಹೈದರಾಬಾದ್ ಅವರ ರೆಕಾರ್ಡ್ ಅವರೇ ಬ್ರೇಕ್ ಮಾಡೋಕ್ಕೆ ಹೋಗಿದ್ರು ಇವತ್ತು. ಇವ್ರು ಹೇಳಿದ್ರು ಇವರು ಮುಂಚೆನೆ 300 ಹೊಡಿತೀವಿ ಈ ಸೀಸನ್ನು ಅಂತ. ಯಾಕೋ ಈ ಮ್ಯಾಚೇ 300 ಹೊಡೆದ್ಬಿಡ್ತಾರೆ ಅಂತ ಅನ್ನಿಸ್ಬಿಟ್ಟಿತ್ತು ಅಟ್ ಸಮ್ ಪಾಯಿಂಟ್ ಆಫ್ ಟೈಮು. 286ಕ್ಕೆ ಸೆಟಲ್ ಆದರು. ಏನು ಗುರು ಬಂದವರಲ್ಲ, ಏನು ಇವ್ರ ಮೈಂಡ್ ಸೆಟ್ಟೇ ಆ ಥರ ಪ್ರಿಪೇರ್ ಮಾಡ್ತಾರೆ ಅಂತ ಕಾಣಿಸ್ತೈತೆ. ಕೋಚಿಂಗ್ ಸ್ಟಾಫು ಇಲ್ಲ ಗುರು, ನೀವು ಮೈಂಡ್ ಸೆಟ್ಟೇ ಬಂದವ್ರ ಮೈಂಡ್ ಸೆಟ್ ಎಲ್ಲ ಹಿಂಗೆ ಇರಬೇಕು ಅಂತ ಪ್ರಿಪೇರ್ ಮಾಡಿ ಕಳ್ಸೋ ಥರ ಹಾಕೊಂಡು ಚಚ್ತಾ ಇರಬೇಕು. ಯಾವನ್ನು ಮಗ ನೋಡಬಾರ್ದು, ಹಾಕೊಂಡು ರುಬ್ಬುತ್ತಾ ಇರಬೇಕು. ಇವತ್ತು ಹೇಳಿದ್ದೆ ಟಾಸ್ ಸೋತ್ರನೇ ಅಡ್ವಾಂಟೇಜ್ ಜಾಸ್ತಿ ಅಂತ. ಹೌದು, ಟಾಸ್ ಸೋತ್ರೆ ಇವತ್ತು ಸನ್ರೈಸ್ ಹೈದರಾಬಾದ್ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಅಂತ ಬಂದರು. ಇಲ್ಲಮ್ಮ ನಾವು ಬೌಲಿಂಗ್ ಹಾಕ್ತೀವಿ ಅಂತ ರಾಜಸ್ಥಾನ್ ರಾಯಲ್ಸ್ ಹೇಳ್ತಾ ಇದ್ದಂಗೆ ರಿಯಾನ್ ಪರಾಗ್ ಟಾಸ್ ಗೆದ್ಬಿಟ್ಟು ಈ ಕಡೆಯಿಂದ ಹಾಕೊಂಡು ಗುಮ್ಮಾಗಿ ಸ್ಟಾರ್ಟ್ ಮಾಡಿದ್ರು. ನೋಡಿ, ಅಭಿಷೇಕ್ ಶರ್ಮನು ಕೂಡ ಚಿಕ್ಕದಾಗಿ ಕಾಂಟ್ರಿಬ್ಯೂಟ್ 20+ ಕಾಂಟ್ರಿಬ್ಯೂಟ್ ಮಾಡಿದರೆ. ಬಟ್ ಟ್ರಾವಸ್ ಹೆಡ್ ಪೋಪಲ್ ಬ್ಲಾಸ್ಟ್ ಕೊಟ್ಟಿದ್ದು 60+ ರನ್ಸ್ ಕ್ರೂಷಿಯಲ್ ಕಾಂಟ್ರಿಬ್ಯೂಷನು. ಸೊ ಅವ್ರು ಕಾಂಟ್ರಿಬ್ಯೂಟ್ ಮಾಡೋದೇನು ಗುರು, ಅವ್ರ ಜೊತೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರೆ ಇಶಾನ್ ಕಿಶಾನು. ಈ ಕಡೆ ಟ್ರಾವಸ್ ಹೆಡ್ ಗುಮ್ತಾ ಇದ್ರು. ಸೊ ಅವ್ರದ್ದು ಪವರೆಲ್ಲ ಇವ್ರಿಗೆ ಸ್ವಿಚ್ ಆಯಿತು ಅಂತ ಕಾಣಿಸುತ್ತೆ. ಟ್ರಾವಸ್ ಹೆಡ್ ಗುಮ್ತಿರೋದು ನೋಡ್ಬಿಟ್ಟು ಇಶಾನ್ ಕಿಶಾನ್ಗೆ ಎಲ್ಲಿರೋ ಪವರ್ ಬಂದು 45 ಬಾಲಿಗೆ ಬಂದಂಥ ಸೆಂಚುರಿ. ಅವನ ಅಜ್ಜಿ ಡಮಾಲ್ ಡಿಮಿಲ್ ಹಾಕೊಂಡು ಚಚ್ಚಿ ಇಟ್ಬಿಟ್ರು. ಅವ್ರ ಜೊತೆಗೆ ಸೇರ್ಕೊಂಡಿದ್ದು ಬಂದ್ಬಿಟ್ಟಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರೊಂದು 30 ರನ್ ಕಾಂಟ್ರಿಬ್ಯೂಷನ್. ಅವರು ಕೂಡ ಆಲ್ಮೋಸ್ಟ್ 15 ಬಾಲಲ್ಲೇ ಜೊತೆಗೆ ಕ್ಲಾಸನ್ನು ಹಾಕೊಂಡು ವಾಂಚ್ ಆಡ್ಬಿಟ್ರು ಲಾಸ್ಟಲ್ಲಿ. ಬಟ್ ನೋಡೋಡಾಗಿ ಉಳ್ಕೊಂಡಿದ್ದು ಇಶಾನ್ ಕಿಶಾನು. 286 ರನ್ ಯೂಸ್ ಮೊತ್ತನ ಚೇಸ್ ಮಾಡೋದಕ್ಕೆ ಅಂತ ಬಂದಂಥ ರಾಜಸ್ಥಾನ್ ರಾಯಲ್ಸು ಅಂಥ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಏನು ಇವತ್ತು ಪರ್ಫಾರ್ಮ್ ಮಾಡಿಲ್ಲ. ಜಾಸ್ಫಾಲ್ ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು. ಇನ್ಫ್ಯಾಕ್ಟ್ ಜುರಾಲ್ ಮೇಲೆ ಎಕ್ಸ್ಪೆಕ್ಟೇಷನ್ ಅಷ್ಟೊಂದಾಗಿ ಇರಲಿಲ್ಲ. ಏನು ಆಡಿದ್ದು 35 ಬಾಲಿಗೆ 70 ರನ್ 200 ಸ್ಟ್ರೈಕ್ ರೇಟಲ್ಲಿ ಪರ್ಫಾರ್ಮ್ ಮಾಡಿದ್ದು. ಜುರಾಲ್ ಸಾಕಾದ ಏಟ್ಗಳನ್ನ ಕೊಟ್ಟರು. ಒಟ್ಟಿನಲ್ಲಿ ಅವರಿಬ್ಬರ ಪಾರ್ಟ್ನರ್ಶಿಪ್, ಸ್ಯಾಮ್ಸನ್ ಮತ್ತು ಧ್ರುವ್ ಜುರಾಲ್ ಅವರ ಪಾರ್ಟ್ನರ್ಶಿಪ್ ಏನಿತ್ತು. ಸೊ ಏನೋ ಒಂದು ಮಾಡ್ಬೋದಾ ಅನ್ನೋ ಒಂದು ಕ್ಯೂರಿಯಾಸಿಟಿನ ಹುಟ್ಟಾಕಿತ್ತು. ಬೇರೆಯವರಿಂದ ಏನೂ ಆಗಲಿಲ್ಲ. ಬಾಟಮಲ್ಲಿ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಬಂತು ಶಿಮ್ರಾನ್ ಹೆಟ್ಮಾರಿಂದ, ಜೊತೆಗೆ ಶುಭಮ್ ದುಬೆಯಿಂದ. ಸೊ ಆಲ್ ಓವರ್ ಎಲ್ಲ 4 ಜನದ ಪರ್ಫಾರ್ಮೆನ್ಸಿಂದ 242 ರನ್ ಹೊಡೆಯೋದ್ರಲ್ಲಿ ಸಕ್ಸಸ್ಫುಲ್ ಆದರು. ವಿಫಲರಾದರು. ಇವರು ಸಕ್ಸಸ್ಫುಲ್ ಆದರು, ಇವರು ವಿಫಲರಾದರು. ಬಟ್ ಆದರೂ ಕ್ರೆಡಿಟ್ ಕೊಡಲೇಬೇಕು. ಇವರು ಇಷ್ಟು ಹೊಡೆದಿದ್ದಾರಲ್ಲ. ಈ ಥರ ಏನಾದ್ರು ಹೆವಿ ಯೂಸ್ ಟಾರ್ಗೆಟ್ ಕೊಟ್ಟಾಗ ಒಂದೊಂದು ಟೀಮ್ಗಳು ಸಿಕ್ಕಾಪಟ್ಟೆ ಕೊಲಾಪ್ಸ್ ಆಗಿ ಹೋಗ್ಬಿಡ್ತಾರೆ. 150 ರನ್ಗೆ ಔಟ್ ಆಗೋದು, ಆ ಥರ ಔಟ್ ಆಗೋದು ಎಲ್ಲ ನೋಡಿದ್ದೀವಿ ನಾವು ಬೇಜಾನ್ಸಲ್ಲ. ಬಟ್ ಇವ್ರು 240+ ಹೊಡೆದ್ರಲ್ಲ, ಅಟ್ಲೀಸ್ಟ್ ಸ್ವಲ್ಪನಾರು ಹತ್ರಕ್ಕೆ ಬಂದ್ರಲ್ಲ. ಇದಕ್ಕೆ ಮೆಚ್ಕೊಬೇಕು ರಾಜಸ್ಥಾನ್ ರಾಯಲ್ಸ್ಗೆ. ಯಾಕಂದರೆ ನಾಯಿಡಿ ಪಿಡಿ ವಾಂಚಿಸ್ಕೊಂಡ್ಬಿಟ್ಟಿದ್ದಾರೆ ಇವರು ರಾಜಸ್ಥಾನ್ ರಾಯಲ್ಸ್ ಅವರು. ಇವ್ರೇನು ಕಮ್ಮಿನ, ಇವ್ರೇನು ವಾಂಚಿಸ್ಕೊಂಡಿಲ್ಲ ಅಂತಲ್ಲ ಸನ್ರೈಸ್ ಹೈದರಾಬಾದ್. ಇವರು ಕೂಡ ವಾಂಚಿಸ್ಕೊಂಡಿದ್ದಾರೆ. ಕ್ಯಾಪ್ಟನ್ನು ಪ್ಯಾಟ್ ಕಮಿನ್ಸ್ 60 ರನ್ ವಾಂಚಿಸ್ಕೊಂಡಿದ್ದಾರೆ. ಬಟ್ ಜೋಫರ್ ಆರ್ಚರ್ 74 ರನ್ ಹೊಡ್ಸ್ಕೊಂಡ್ಬಿಟ್ರಲ್ಲ. ಏನು ವಿಕೆಟ್ ಅದು ಇವ್ರಿಗೆ. ಅದೇ ಥರ ಪ್ರಿಪೇರ್ ಮಾಡಿರೋ ಥರ ಹೇಳ್ತಾರೆ ಅಂತಾರೆ ಕಾಣಿಸ್ತದೆ ಗ್ರೌಂಡ್ಸ್ಮನ್ಗಳಿಗೆ. ಇಲ್ಲ ಆಗಿರೋ ನಾವು 300 ಹೊಡಿಬೇಕಿದೆ, ನೀವು ಪಿಚ್ನ ಹೆಂಗೆ ಪ್ರಿಪೇರ್, ನಾವು ಈಚೆ ಕಡೆ ಎಲ್ಲ ಹೋಗ್ಬಿಟ್ಟು ಪ್ರಿಪೇರ್ ಮಾಡಿಸ್ಕೊಳಕ್ಕಾಗಲ್ಲ ಈ ಥರ ಪಿಚ್ನ. ನಮ್ಮ ಪಿಚ್ಚು ನಮ್ಮ ಹೋಮ್ ಗ್ರೌಂಡಲ್ಲಿ ನೀವು ಇದೇ ಥರ ಪ್ರಿಪೇರ್ ಮಾಡಬೇಕು. ನಾವು ಅವನ ಅಜ್ಜಿ ಹಾಕೊಂಡು ಗುಮ್ತಾ ಇರಬೇಕು, ಅಮ್ಕುಡುಮುಕು ಅಂತ ಕೊಡ್ತಾ ಇರಬೇಕು ನನ್ನ ಮಕ್ಕಳಿಗೆ ಅಂತ ಇವ್ರು ಈ ಥರ ಫ್ಲಾಟ್ ಟ್ರ್ಯಾಕ್ಗಳನ್ನ ಪ್ರಿಪೇರ್ ಮಾಡಿಸ್ಕೊಳ್ತಾರೆ ಕಾಣಿಸ್ತೈತೆ ಬೇಕು ಅಂತ. ಸುಮ್ಮನೆ ಗುರು ಹೇಳ್ತಾ ಇರ್ತಾವೆ ಕಮೆಂಟ್ ಸೆಕ್ಷನಲ್ಲಿ ಉಗಿಬೇಡಿ. ಏನು ಎಲ್ಲ ಸೀಸನನ್ನು ಫ್ಲಾಟ್ ಟ್ರ್ಯಾಕ್ ಪ್ರಿಪೇರ್ ಮಾಡಿ ನಮಗೆ ಅಂತ ಹೇಳೋಕ್ಕಾಗೈತೆ. ಒಟ್ಟಲ್ಲ ಸ್ಟೇಡಿಯಂ ಬಿಹೇವ್ ಆಗೋದೇ ಆ ಥರ. ಈ ಕಡೆ ನೋಡಿದ್ರೆ ಸೆಕೆಂಡ್ ಮ್ಯಾಚ್ ಯಾವ ಥರ ಆಯಿತು ಅಂತ. ಚೇಪಾಕ್ ಸ್ಟೇಡಿಯಮ್ಮು ಲೋ ಸ್ಕೋರಿಂಗ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ
ಅನಿವನ್ ಬೋನ್ಸ್ ಇರುವಂಥ ಒಂದು ಸ್ಪಿನ್ ಫ್ರೆಂಡ್ಲಿ ಇರುವಂಥ ಒಂದು ಟ್ರ್ಯಾಕು, ಆ ಟ್ರ್ಯಾಕೇ ಬೇರೆ ಈ ಟ್ರ್ಯಾಕೇ ಬೇರೆ. ಫಸ್ಟ್ ಮ್ಯಾಚ್ ಹಂಗೆ, ಸೆಕೆಂಡ್ ಮ್ಯಾಚ್ ಲೋ ಸ್ಕೋರಿಂಗು. ಸೊ ಈ ಥರ ಆಗಬೇಕು ಮ್ಯಾಚು. ಬರೀ ಹೈ ಸ್ಕೋರಿಂಗೇ ಆಗ್ತಾ ಇತ್ತು ಅಂತ ನೋಡೋಕೆ ಚೆನ್ನಾಗಿರೋದಿಲ್ಲ. ಈ ಥರ ಒಂದು ಲೋ ಸ್ಕೋರಿಂಗ್ ಆಗಬೇಕು. ರನ್ ಹೊಡೆಯೋದಕ್ಕೆ ಒಂದೊಂದು ರನ್ ಹೊಡೆಯೋದಕ್ಕೂ ಕೂಡ ಒದ್ದಾಡಬೇಕು. ಸೊ ಅದೇ ರೀತಿ ಆಗಿದ್ದು ಮ್ಯಾಚು. ಟಾಸ್ ಗೆದ್ದವರು ಚೆನ್ನಾಗಿ ಸೂಪರ್ ಕಿಂಗ್ಸು ಬೌಲಿಂಗ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬೌಲಿಂಗ್ ಮಾಡ್ತಾರೆ ಅಂತಲೇ ಇತ್ತು. ಸೊ ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ಮುಂಬೈ ಇಂಡಿಯನ್ಸಲ್ಲಿ ಬ್ಯಾಟಿಂಗ್ ಬಂದಂಥ ರೋಹಿತ್ ಶರ್ಮಾ ಸ್ಟಾರ್ಟಿಂಗಲ್ಲೇ ಡೆಕ್ಔಟು. ಇನಿಷಿಯಲಿನೇ ಆಗಾತ ಕಣ್ಮುಂದೆ ನಿಲ್ಸ್ಕೊಂಡಿದ್ದಂಥ ಫೀಲ್ಡರ್ಗೆ ಟಕ್ಕನೆ ಫ್ಲಿಕ್ ಮಾಡೋಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟಾಗಿ ಹೋಗ್ತಾ ಇದ್ದಂಗೆ ಈ ಕಡೆ ಖಲೀಲ್ ಅಹ್ಮದ್ಗೆ ಹಂಗೆ ಒಂಥರ ಇವತ್ತು ನೋಡಿ ಅಹ್ಮದ್ ಅವರ ಅವಳಿ ಇವತ್ತು ಖಲೀಲ್ ಅಹ್ಮದ್, ನೂರ್ ಅಹ್ಮದ್ ಇಬ್ಬರು ಅಹ್ಮದ್ ಸೇರ್ಕೊಂಡು ಹರ ಅನ್ನಿಸ್ಬಿಟ್ರು ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೇಕು ಮಗ ಬ್ಯಾಟಿಂಗ್ ಯೂನಿಟ್ನ. ರಿಯಾನ್ ರಿಕಲ್ಟೇನೋ ಬೋರ್ಡಾಗಿ ಹೋಗ್ತಾ ಇದ್ದಂಗೆ ಖಲೀಲ್ ಅಹ್ಮದ್ಗೆ ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಈ ಕಡೆಯಿಂದ ವಿಲ್ ಜಾಕ್ಸು ಏನೋ ಒಂದೆರಡು 4 ಹೊಡೆದ್ರು. ಏನೋ ಇಲ್ಲಾಗರು ನಮ್ಮ RCB ಇಂದ ಎಲ್ಲೋ ತೊಗೊಂಡು ಹೊರಟೋಗ್ಬಿಡ್ತಾರೆ. RCB ಇದ್ದಂಥ ಒಂದು ಪರ್ಫಾರ್ಮೆನ್ಸ್ ಏನಿತ್ತು ಅಲ್ಲೇ ಎಲ್ಗೋ ತೊಗೊಂಡು ಹೊರಟೋಗ್ಬಿಡ್ತಾರೆ. ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬೇಗನೆ ಔಟ್ ಆಗಿ ಹೋಗ್ಬಿಟ್ರು ಅಶ್ವಿನ್ ಅವರ ಬಾಲಿಗೆ. ಒಂಥರ ಇನ್ಸೈಡ್ ಔಟ್ ಶಾಟ್ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಮಿಡ್ ಆಫಲ್ಲಿ ಔಟಾಗಿ ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಪಾರ್ಟ್ನರ್ಶಿಪ್ 3 ವಿಕೆಟ್ ಎಷ್ಟು 36 ರನ್ ಅಂತ ಕಾಣಿಸುತ್ತೆ. ಪೋಪ್ಲಲ್ಲಿ 36 ರನ್ಗೆ 3 ವಿಕೆಟ್ ಡಮಾರ್ ಆಗಿತ್ತು ಆಲ್ರೆಡಿ ಮುಂಬೈ ಇಂಡಿಯನ್ಸ್. ಅಲ್ಲಿಂದ ರಿಕವರಿ ಪ್ರೋಸೆಸ್ ಬೇಕಾಗಿತ್ತು ಅಷ್ಟೇ. ಆ ರಿಕವರಿ ಪ್ರೋಸೆಸ್ನ ಮಾಡಿದ್ದು ಸೂರ್ಯಕುಮಾರ್ ಯಾದವ್ ಜೊತೆಗೆ ತಿಲಕ್ ವರ್ಮಾ. 15 ರನ್ ಪಾರ್ಟ್ನರ್ಶಿಪ್ ಬಂತು. ಏನು ಗುರು ಲೈಟ್ನಿಂಗ್ ಅದು, ಲೈಟ್ನಿಂಗ್ ಸ್ಟಂಪಿಂಗು MSD ಇಂದ 0.12 ಸೆಕೆಂಡ್. ಯಪ್ಪ ಸೂರ್ಯಕುಮಾರ್ ಯಾದವ್ ಅಲ್ಲಿ ಅಂಪೈರ್ ಹೋದ್ರು, ಅಲ್ಲಿ ಬನ್ನಿ ಹೋಗ್ಬಿಟ್ಟು ನೋಡೋದು ಥರ್ಡ್ ಅಂಪೈರ್ ಹತ್ರ ಏನಾಗಿದೆ ಅಂತ. ಸೂರ್ಯಕುಮಾರ್ ಯಾದವ್ ವಾಕ್ ಮಾಡ್ಕೊಂಡು ಹೋಗ್ತಾವ್ರು ಆಲ್ರೆಡಿ. ಅವ್ರಿಗೆ ಗೊತ್ತಾಗಿತ್ತು ಇದು ಲೈಟ್ನಿಂಗ್ ಸ್ಟಂಪಿಂಗ್ ಗುರು, ಬಚಾವಾಗುವಂಥ ಸೀನೇ ಇಲ್ಲ. ನೀನು ಥರ್ಡ್ ಅಂಪೈರ್ ನೋಡ್ಬೇಡ, ಏನೋ ನೋಡ್ಬೇಡ, ಔಟು ಅಂತ ಗೊತ್ತು, ನಾನು ಹೋಗ್ತೀನಿ ಗುರು ಅಂತ ಸೂರ್ಯಕುಮಾರ್ ಯಾದವ್ ನಡ್ಕೊಂಡು ಹೊರಟೋಗ್ಬಿಟ್ರು ಶಿಸ್ತಾಗೆ. ಲಿಟ್ರಲಿ ಗುರು ಅಟ್ ಏಜ್ ಆಫ್ 43 ಅಂಥ ಲೈಟ್ನಿಂಗ್ ಸ್ಟಂಪಿಂಗ್ ಯಾರು ಕೂಡ ಮಾಡೋಕ್ಕಾಗಲ್ಲ. 0.12 ಸೆಕೆಂಡಲ್ಲಿ ಸ್ಟಂಪಿಂಗು, ಅಷ್ಟು ಕ್ವಿಕ್ಕಾಗಿ ಗ್ರ್ಯಾಬು, ಅಷ್ಟು ಕ್ವಿಕ್ಕಾಗಿ ಅವನಜ್ಜಿ ನೆಕ್ಸ್ಟ್ ಲೆವೆಲ್ ಗುರು. ಅದಕ್ಕೆ ಫಿದಾಗಿ ಹೋಗ್ಬಿಡಿ ನಾನು ಇವತ್ತು. MSD ಬಗ್ಗೆ ಹೇಳಲೇಬೇಕು ಗುರು. ಆ ಏಜಲ್ಲಿ ಆಡ್ತಾ ಇದ್ದಾರಲ್ಲ ಅವರು, 43 ಏಜಲ್ಲಿ ಆಡ್ತಿದಾರ. ಇವತ್ತು ಬ್ಯಾಟಿಂಗು ಕೂಡ ಬಂದರು, ಲಾಸ್ಟಲ್ಲಿ ರನ್ ಹೊಡಲಿಲ್ಲ ಇವತ್ತು, ಅವ್ರಿಗೆ ಫಿನಿಶ್ ಮಾಡೋದಕ್ಕೆ ಕೊಟ್ಟರು. ಬಟ್ ಆದರೂ ಏನು ಕ್ರೌಡು ಚೇರ್ ಮಾಡಿರೋದು MS ಧೋನಿಗೆ. ಬ್ಯಾಟಿಂಗ್ ಬರ್ತಾ ಇದ್ದಂಗೆ ಹುಲಿ ಸೀಮಾ ಬಂದಂಗೆ ಕಿರ್ಚಿದ್ದು ಕೂಗಿದ್ದೋ ನೂರ್ ಅಹ್ಮದ್ ಅಜ್ಜಿ ಸ್ಟನ್ ಮಾಡ್ಬಿಟ್ರು. ಮಿಡ್ಲ್ ಓವರ್ಸಲ್ಲಿ ಹಾಕೊಂಡು ಎಳ್ದು ಹಂಗೆ ಹಿಡ್ದು ಕಟ್ಬಿಟ್ರು ಅಂತ ಹೇಳ್ಬೇಕು ನೂರ್ ಅಹ್ಮದ್ ಅವರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ 4 ವಿಕೆಟ್, 4 ಕ್ರೂಷಲ್ ವಿಕೆಟ್ಸ್ನ ಎತ್ತಿರೋದು. ಸೆಟ್ ಆಗಿದಂಥ ಇಬ್ಬರು ಪ್ಲೇಯರ್ಸ್ಗಳು ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಜೊತೆಗೆ ನಮ್ಮೊಂದೇಳು, ಆಮೇಲೆ ಇನ್ನೊಬ್ರು ಯಾರಿಗೂ ವಿಕೆಟ್ ಎತ್ತಿದ್ದು ರಾಬಿನ್ ಮಿನ್ಸಿ, ಹೊಸ ಒಬ್ಬ ಪ್ಲೇಯರ್ನ ಹಾಕೊಂಡಿದ್ದು. ಏನೋ ಅಮರಾಮರಿ ಕಿತ್ತು ಗುಡ್ಡೆ ಹಾಕ್ತಾರೆ ಅಂತ. ಹಾರ್ದಿಕ್ ಪಾಂಡೆ ಇಲ್ಲ ಅಂದರೆ ಟೀಮ್ ಡಮ್ಮಿ ಹೊಡೆಯುತ್ತೆ ಅಂತ ಹೇಳಿದಿರ್ತಾನೆ. ಹಾರ್ದಿಕ್ ಪಾಂಡೆ ಇದ್ರು ಅಂತಂದರೆ ಇಂಥ ಸಿಚುವೇಷನಲ್ಲಿ ಸ್ಟೆಬಿಲೈಸ್ ಮಾಡ್ತಾರೆ ಇನ್ನಿಂಗ್ಸ್ನ. ಹಾರ್ದಿಕ್ ಪಾಂಡೆ ಇಲ್ಲ ಅಂತಲೇ ಮುಣಿಸ್ಕೊಂಡು ಹೋಗೋದ್ರೆ ಅಂತ ಗೊತ್ತಾಯಿತು. ಸೊ ಇನ್ನೇನು ಆಡಿದ್ರೆ ಆ ಕಡೆಯಿಂದ ದೀಪಕ್ ಚಾರ್ ಬಾಟಮಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಚೆನ್ನಾಗಿ ಕ್ರೂಷಲ್ ರನ್ಸ್ನ ಹೊಡೆದ್ರು ಬಂದ್ಬಿಟ್ಟಲ್ಲಿ. ಮೇಲ್ಗಡೆ ಹೊಡೆಯಲಿಲ್ಲ ಅಂತಂದ ಕೆಳಗಡೆ ಇರೋರು ಬಂದ್ಬಿಟ್ಟು ಹೊಡೆದ್ರು ದೀಪಕ್ ಚಾರು. ಎಲ್ಲ ಆಲ್ ಓವರ್ ಆಯಿತು, 150+ ಆಯಿತು. ಸೊ ಇದು ಚೇಸನ್ನು ಮಾಡ್ತಾರೆ ಅಂತ ಗೊತ್ತಿತ್ತು. ಏನು 170 ಆ್ಯಂಡ್ ಅಬೋ ಏನಾದ್ರು ಇತ್ತು ಅಂದರೆ ಸ್ಕೋರ್ ಚಾಲೆಂಜಿಂಗ್ ಸ್ಕೋರ್ ಆಗಿರ್ತಿತ್ತು. 150 ಇವೆಲ್ಲ ಸ್ಕೋರ್ ಏನೆಲ್ಲ ಎಂಥ ಗ್ರೌಂಡ್ ಆದ್ರೂ ಕೂಡ CSK ಇರೋಂಥ ಬ್ಯಾಟಿಂಗ್ ಯೂನಿಟ್ಗೆ ಸಖತ್ ಒಂಥರ ಡೆಪ್ತ್ ಇರೋಂಥ ಬ್ಯಾಟಿಂಗ್ ಯೂನಿಟ್ಗೆ ಇದೆಲ್ಲ ಸ್ಕೋರೇ ಅಲ್ಲ ಅಂತ ಗೊತ್ತಿತ್ತು. ಬಟ್ ಆದರೂ ಈ ರೇಂಜಿಗೆ ಬುಡಕ್ ಬರುತ್ತೆ, ಲಾಸ್ಟ್ ಓವರ್ಗೂ ಮ್ಯಾಚ್ ಹೋಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಈ ಚಿಕ್ಕ ಟಾರ್ಗೆಟ್ನ ಚೇಸ್ ಆನ್ ಮಾಡೋದಕ್ಕೆ ಅಂತ ಬಂದರು CSK ಟೀಮ್ ಅವರು. ಸಚಿನ್ ರವೀಂದ್ರ ಜೊತೆಗೆ ಓಪನ್ ಮಾಡಿದ ಆಶ್ಚರ್ಯಕರವಾಗಿ ಇಟ್ಸ್ ತ್ರಿಪಾಠಿ. ನಾನು ಅಂದ್ಕೊಂಡಿದ್ದೆ ಇವರೇ ಓಪನ್ ಮಾಡ್ತಾರೆ ಅಂತ, ಕ್ಯಾಪ್ಟನ್ನೇ ಓಪನ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇವ್ರು ಮುಂದೆ ಕಳಿಸಿದ್ರು. ಇವ್ರು ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಂಡಿಯನ್ ಟೀಮ್ ಆ್ಯಂಗಲ್ ಯೋಚನೆಗೆ ಏನಾರು ಮಾಡ್ತಾ ಇದ್ದಾರೆ. ಓಪನಿಂಗ್ ಸ್ಲಾಟ್ ಫಿಟ್ ಆಗಿ ಹೋಗ್ಬಿಟ್ಟಿದೆ. ನಾನು ಓಪನಿಂಗ್ ಸ್ಲಾಟಲ್ಲಿ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ T20ಸಲ್ಲಿ ಇವಾಗ ನಂಬರ್ 3 ಸ್ಲಾಟಲ್ಲಿ ಅಷ್ಟೇನಾಗಿ ಇಲ್ಲ. ಇವಾಗ ನಾನು ಸ್ವಲ್ಪ ಏನಾದ್ರು ಫ್ಲೆಕ್ಸಿಬಲ್ ಆಯಿತು ಅಂತಂದರೆ, ಇಲ್ಲಿ ಚೆನ್ನಾಗಿ ಆಡ್ತು ಅಂದರೆ ನಂಬರ್ 3 ಸ್ಲಾಟಿಗೆ ನಾನು ಹಾಕೋಗ್ಬಿಡ್ತಾರೆ ಅಲ್ಲಿ ಹತ್ರ. ಇಲ್ಲಿ ನಂಬರ್ 3 ಸ್ಲಾಟಲ್ಲಿ ಬಂದಿರೋ ಥರ ಕಾಣಿಸ್ತೈತೆ. ಯಾಕಂದರೆ ಯೂಶಲಿ ಇವ್ರನ್ನ ಓಪನಿಂಗ್ ಸ್ಲಾಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಏನು ಕೊಟ್ಟಿದ್ದು ಗುರು ಇವತ್ತು. ಪವರ್ ಪ್ಲೇ ಚಿಂದಿ ಉಡಾಯಿಸ್ಬಿಟ್ರು. ಪವರ್ ಪ್ಲೇಲಿ ಆ ರೇಂಜಿಗೆ ಏನಾದ್ರು ಇವ್ರನ್ನ ಒಂಥರ ಬಸ್ಟ್ ಔಟ್ ಮಾಡಿರಲ್ಲ ಅಂತಾನೆ ಮುಂಬೈ ಇಂಡಿಯನ್ಸ್ನ. ಯಾಕಂದರೆ ಚಿಂದಿ ಹಾಕೊಟ್ರು. ಇವರು ಎಷ್ಟು 40-42 ರನ್ ಪವರ್ ಪ್ಲೇಲೇ ಹೊಡೆದ್ರು. ಋತುರಾಜ್ ಗಾಯಕ್ವಾಡ್ ಅವರು ಎಷ್ಟು 22 ಬಾಲ್ ಜಸ್ಟ್ ಫ್ರಮ್ ಅವ್ರ ಫಾಸ್ಟೆಸ್ಟ್ 50 ಇವತ್ತು ಅವ್ರ ಕೆರಿಯರ್ಲೇ T20 ಅಂದರೆ IPL ಹಿಸ್ಟ್ರಿಲೇ ಅವ್ರದ್ದು ಫಾಸ್ಟೆಸ್ಟ್ 50. 22 ಬಾಲ್ಗೆ ಬಂದಂಥ 50. ಎಲ್ಲರೂ ತಿಳ್ಕೋವಂಥ ವಿಕೆಟಲ್ಲಿ 22 ಬಾಲಿಗೆ 50 ಹೊಡೆದ್ಬಿಟ್ಟು ಔಟಾಗಿ ಹೋಗ್ತಾರೆ ಅಂತಂದರೆ ಮೆಚ್ಕೊಂಡ್ಲೇಬೇಕು ಮಗ. ಯಾಕಂದರೆ ಅವರಲ್ಲಿ ಪ್ರೆಷರ್ನೆಲ್ಲ ರಿಲೀವ್ ಮಾಡಿಲ್ಲ ಅಂತಂದಿದ್ರೆ ಬಾಟಮಿಗೆ ಗೊತ್ತು ತಾನೆ ಹೆಂಗೆ ಬುಡಕ್ಕೆ ಬಂದು ಅಂತ ಮ್ಯಾಚು. ಲಾಸ್ಟ್ ಅವರಿಗೆ 4 ರನ್ ಬೇಕಾಗಿತ್ತು. ಸೊ ಆ ಥರ ಬುಡಕ್ಕೆ ಬಂದಿರೋಂಥ ಮ್ಯಾಚು ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು ಮ್ಯಾಚು ಮಗ. ಸೊ ಒಂಥರ ಹೀರೋ ಆಗಿದ್ದಲ್ಲಿ ಪ್ರೆಷರ್ನೆಲ್ಲ ಈಸೌಟ್ ಮಾಡಿದ್ದು ಋತುರಾಜ್ ಗಾಯಕ್ವಾಡನೆ. ತ್ರಿಪಾಠಿ ಔಟ್ ಆಗಿದ್ದ ಬಾಲ್ ಔಟ್ ಆಗುವಂಥ ಬಾಲ್ ಎಲ್ಲ ಡೌನ್ ದ ಲೆಗ್ ಆಲ್ಮೋಸ್ಟ್ ಹೋಗ್ತಾ ಇತ್ತು ದೀಪಕ್ ಚಾಹರ್ದು.
ಟಚ್ ಮಾಡಿಕೊಂಡು ಕೈಗೆ ಬೀಳ್ಸ್ಕೊಂಡು ಔಟ್ ಆದರೂ ವಿಘ್ನೇಶ್ ಇವತ್ತು ಏನು ಔಟ್ ಆಫ್ ದ ಸಿಲಬಸ್ ಮಗ 3 ಕ್ರೂಷಿಯಲ್ ವಿಕೆಟ್ಸು ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಈ ಥರ ಪುಲ್ ಮಾಡಿದ್ದಾರೆ ಗೇಮ್ನ ಅಂತ ಪುಲ್ ಮಾಡಿದ್ದು ಇವತ್ತು ಸ್ಪಿನ್ನರ್ಸ್ ಆ್ಯಕ್ಚುಲಿ ಪುಲ್ ಮಾಡಿದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪಿನ್ನರ್ಸೇ ಬೌಲಿಂಗ್ ಮಾಡಿದ್ದಾರೆ ವಿಲ್ ಜಾಕ್ಸು ಕೂಡ ಬೌಲಿಂಗ್ ಮಾಡಿದ್ದಾರೆ ಸ್ಯಾಂದರ್ಗೆ ಅಷ್ಟೊಂದು ಓವರ್ ಸಿಕ್ಕಿಲ್ಲ ಲಾಸ್ಟ್ ಓವರ್ ಇಟ್ಕೊಂಡಿರು ಸ್ಯಾಂದರ್ಗೆ ಅಷ್ಟು ಓವರಲ್ಲಿ ಎಕ್ಕಿಸ್ಕೊಬಿಟ್ರು ಪಾಪ ಸ್ಯಾಂದರ್ ಮೇಲೆ ಸಿಕ್ಕಾಪಟ್ಟೆ ಭಲೇ ಕಾನ್ಫಿಡೆನ್ಸ್ ಇತ್ತು ಅಂತ ಕಾಣಿಸುತ್ತೆ ಸೂರ್ಯಕುಮಾರ್ ಯಾದವ್ಗೆ ಲಾಸ್ಟ್ ಓವರ್ ಹಾಕ್ಬಿಡ್ತಾರೆ ಅಂತ ನೋಡಿ ಲಾಸ್ಟ್ ಯಾವ ರೇಂಜಿಗೆ ಕಾನ್ಫಿಡೆನ್ಸ್ ಅಂದರೆ ಲಾಸ್ಟ್ ಓವರ್ ಸ್ಪಿನ್ನರ್ಗೆ ಕೊಡುವಂಥ ಕಾನ್ಫಿಡೆನ್ಸ್ ಯಾಕೆಂದರೆ ಮೆಜಾರಿಟಿ ಮಾಡೋದ್ರಲ್ಲಿ ಸ್ಪಿನ್ನರ್ಸ್ನೇ ನಮ್ಮೊಂದು ಧೀರವರಿಂದ ಬಂದಂಥ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಲಾಸ್ಟಲ್ಲಿ ಕಂಟ್ರೋಲ್ ಮಾಡಿದ್ರು ನಮ್ಮಂದಿರೋರು ಯಾಕಂದರೆ ಎಕನಾಮಿಕಲ್ ಸ್ಪೆಲ್ಗಳನ್ನ ಹಾಕಿದ್ರು ಜೊತೆಗೆ ವಿಘ್ನೇಶ್ ಅವ್ರು ಲಾಸ್ಟಲ್ಲಿ ಇಕ್ಕಿಸ್ಕೊಂಡ್ರು 1-2 ಸಿಕ್ಸ್ನ ಅಲ್ಲೇ ಪ್ರೆಷರೆಲ್ಲ ಔಟ್ ಆಗೋಗ್ಬಿಡ್ತು ಸಚಿನ್ ರವೀಂದ್ರ ಅವರು 2 ಸಿಕ್ಸ್ನ ಇದ್ದಂಗೆ ವಿಘ್ನೇಶ್ಗೆ ಆಲ್ಮೋಸ್ಟ್ ಅಲ್ಲೇ ಗೊತ್ತಾಗ್ಬಿಡ್ತು ಇದು ಮ್ಯಾಚು ಸೀಲ್ಡ್ ಡೌನ್ ಆಗೋಯ್ತು ಅಂತ ಬಟ್ ಆದರೂ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿದ್ರು ಇವತ್ತು ಸಚಿನ್ ರವೀಂದ್ರ ಅವರು ಲಾಸ್ಟಿಗೆ ಅದೇ ಹಿಂಗಿತ್ತು ಅಂದರೆ ಅವ್ರ ಮೆಂಟಾಲಿಟಿ ಇನ್ನೂ ಚಾಂಪಿಯನ್ಸ್ ಟ್ರೋಫಿ ಮೆಂಟಾಲಿಟಿಲಿ ಇತ್ತು ಅಂತ ಕಾಣಿಸುತ್ತೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು ಅಂತ ಕಾಣಿಸುತ್ತೆ ಲಾಸ್ಟ್ ಇಲ್ಲ ಗುರು ಇಷ್ಟೊಂದು ಬೇಕು ನಾನು T20 ಆಡ್ತಿದ್ದೀನಿ ಇವಾಗ ಹಿಂಗಿದ್ರೆ ಆಗಲ್ಲ ನಮ್ಮ ಚಚ್ಚಲೇಬೇಕು ಅಂತ ಲಾಸ್ಟಿಗೆ ಒಂದು 3 ಸಿಕ್ಸ್ ಇಟ್ಬಿಟ್ಟು ಮ್ಯಾಚ್ನ ಕಲಾಸ್ ಮಾಡಿದ್ರು ಶಿವಮ್ ದೂಬೆ ದೀಪಕ್ ಹೂಡಾ ಸ್ಯಾಮ್ ಕರಣ್ ವಿಘ್ನೇಶ್ ಅವರು ಕ್ರೂಷಲ್ 3 ವಿಕೆಟ್ಸ್ನ ಕೂಡ ಎತ್ತಿದ್ದು ವಿಲ್ ಜಾಕ್ಸ್ ಅವರು ಎತ್ತಿದ್ದು ವಿಕೆಟು ಸ್ಯಾಮ್ ಕರಣ್ ಅವ್ರದ್ದು ಸೊ ಇನ್ನೇನು ಅಲ್ಲಿ ಫಿನಿಶ್ ಮಾಡ್ಕೊಂಡು ಕೊಡಬೇಕಾಗಿತ್ತು ಜಡೇಜಾ ಏನೋ ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಅವ್ರು ನೋಡ್ರೆ ರನ್ಔಟ್ ಆಗೋಗ್ಬಿಡೋದ ಲಾಸ್ಟ್ ಮೂಮೆಂಟಿಗೆ ಅವ್ರು ಒಂಥರ ಕಾಮಿಡಿ ಆಗೋಗ್ಬಿಟ್ಟಿದ್ದೆ ರನ್ಔಟು ಆಮೇಲೆ ಧೋನಿಗೆ ಬರಲೇಬೇಕಾಗಿತ್ತು ಅನ್ನೋ ಥರ ಕಾಣಿಸ್ತೈತಿ ಯಾಕೆ ಜಡೇಜಾ ಔಟ್ ಆಗಿದ್ದು ಧೋನಿಗೆ ಬರಬೇಕು ಅನ್ನೋ ಥರನೇ ಔಟ್ ಆಗಿರ್ತಾರೆ ಇತ್ತದು ಸೀನ್ ನೋಡ್ತು ಅಂತಂದರೆ ಧೋನಿ ಬಂದರು ಮ್ಯಾಚ್ನ ಮುಗಿಸಿದ್ರು ಅಷ್ಟೇ 2 ಬಾಲ್ ಡಾಟ್ ಆಡಿದ್ರು ಆಮೇಲೆ ಲಾಸ್ಟ್ ಓವರ್ ಸೈಡ್ನ 4 ರನ್ ಬೇಕಾಗಿತ್ತು ಇವ್ರು 6 ಹೊಡೆದ್ಬಿಟ್ಟೆ ಮುಗಿಸ್ತೀನಿ ನಮ್ಮ ಮ್ಯಾಚ್ನ ಅಂತ ರಚಿನ್ ರವೀಂದ್ರ ಆರಾಮಾಗೆ ಸಲೀಸಾಗಿ ಮ್ಯಾಚ್ನ ಮುಗಿಸಿದ್ರು ನಾನು ಎಕ್ಸ್ಪೆಕ್ಟ್ ಮಾಡಿದೆ ರಚಿನ್ ರವೀಂದ್ರ ಫಾಸ್ಟಾಗಿ ಆಡ್ತಾರೆ ಸ್ವಲ್ಪ ಅಂತ ಬಟ್ ಇಲ್ಲ ಅವರು ಚಾಂಪಿಯನ್ಸ್ ಟ್ರೋಫಿ ಗುಂಗಲ್ಲಿ ಬಂದಿರೋ ಥರ ಕಾಣಿಸ್ತೈತೆ ಎಲ್ಲಿಂದ ಅಟ್ಲೀಸ್ಟ್ ಸ್ಟಾರ್ಟ್ ಆಗ್ತಾರೆ ಅಂತ ಕಾಣಿಸುತ್ತೆ T20 ಆಡ್ತಿದ್ದೀನಿ ಗುರು ನಾನು ಅಂತ ನೋಡೋಣ ನೆಕ್ಸ್ಟ್ ಮ್ಯಾಚು ರಚಿನ್ ರವೀಂದ್ರ ಯಾವ ಥರ ಬ್ಲಾಸ್ಟ್ ಕೊಡ್ತಾರೆ ಅಂತ ನಿಮಗೆ ಏನು ಅನ್ನಿಸ್ತು ಮಗ ಇವತ್ತಿನ ಪರ್ಫಾರ್ಮೆನ್ಸು 2 ಟೀಮ್ದು 4 ಟೀಮ್ದು ಕೂಡ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ವಾ